ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ 4 ಮಾರ್ಚ್ 2025 ಅಣ್ಣಯ್ಯ ಸೀರಿಯಲ್ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಕಾಂಪಿಟೇಷನ್ ನಡೆದಿರುತ್ತೆ ಶಿವ್ ಮತ್ತು ಸೀನಾ ಜೋಡಿಯ ನಡುವೆ. ಸೊ ಇವಾಗ ನೆಕ್ಸ್ಟ್ ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಆಟ ಆಡೋಣ ಅಂತ ಪಾರ್ವತಿಯವರು ಹೇಳ್ತಾರೆ. ಇರೋದು 2 ಕೈ, 10 ಜನ ಮಾಡೋ ಕೆಲಸನ ಹೆಂಡತಿ ಒಬ್ಬಳೇ ಮಾಡ್ತಾಳೆ ಅಂತ ಪಾರ್ವತಿಯವರು ಹೇಳ್ತಾರೆ. ಗಂಡನ ಶರ್ಟ್ ಬಟನ್ನ ಒಂದೇ ಕೈಯಲ್ಲಿ ಬಿಚ್ಚಬೇಕು, ಒಂದೇ ಒಂದು ಕೈಯಲ್ಲಿ ಹಾಕಬೇಕು, ಯಾರು ಬೇಗ ಹಾಕ್ತಾರೆ ಅಂತ ಚಾಲೆಂಜನ್ನ ಪಾರ್ವತಿಯವರು ರಶ್ಮಿ ಅವರಿಗೆ ಮಾಡ್ತಾರೆ. ಆವಾಗ ರಶ್ಮಿ ಅವರು ಮುಜುಗರೆಯಿಂದ ಅವರು ಕೂಡ ಈ ಚಾಲೆಂಜನ್ನ ಒಪ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಆ ಆಟನ. ಆವಾಗ ಶಿವ ಅವರ ತಂಗಿಯರೆಲ್ಲ ಪಾರ್ವತಿ ಅವ್ರ ಕಡೆ ಇರ್ತಾರೆ. ಅತ್ತಿಗೆ ಅಂತ ಹೇಳಿಬಿಟ್ಟು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ವೀರಭದ್ರಯ್ಯವರ ಹತ್ರ ಅವ್ರದ್ದು ಒಂದು ಪ್ಲ್ಯಾನಿಂಗ್ ಮಾಡಿರ್ತಾರೆ. ಸೊ ಅವರ ಮಗ ಮಾದಯ್ಯ ಅವರ ಕರ್ಕೊಂಡು ಹೋಗಿ ಸಹಿ ಮಾಡಿಸಿರುವಂತಹ ಆ ವ್ಯಕ್ತಿ ಮೋಸಗಾರನಿರ್ತಾನೆ. ಅವರು ಅವರ ಅಕ್ಕನ ಗಂಡ ಆಗಿರ್ತಾರೆ. ಅವರು ಖಾಲಿ ಪತ್ರದ ಮೇಲೆ ಸಹಿ ಮಾಡಿಸ್ಕೊಂಡಿರೋಂಥ ಎಲ್ಲ ಲೆಟ್ರ್ಗಳನ್ನು ತಗೊಂಡು ಬಂದು ವೀರಭದ್ರಯ್ಯ ಅವರಿಗೆ ತೋರಿಸ್ತಾರೆ. ವೀರಭದ್ರಯ್ಯ ಅವರು ಆ ಎಲ್ಲ ಖಾಲಿ ಪತ್ರಗಳನ್ನು ತೋರಿಸು ಅಂತ ಹೇಳಿಬಿಟ್ಟು ಮಾದಯ್ಯ ಅವರ ಅಕ್ಕನ ಗಂಡನಿಗೆ ಕೇಳ್ತಾರೆ. ಆಗ ಅವರು ಆ ಎಲ್ಲ ಖಾಲಿ ಪತ್ರದ ಮೇಲಿರುವ ಸಹಿಗಳನ್ನು ತೋರಿಸ್ತಾರೆ. ವೀರಭದ್ರಯ್ಯ ಅವರು, ಶಿವು ಎಲ್ಲ ಖಾಲಿ ಪತ್ರಿಕೆಗಳ ಮೇಲೆ ಸಹಿ ಹಾಕಿದ್ದಾನೆ, ನೀನು ತಗೊಂಡು ಹೋಗಿಬಿಟ್ಟು ನಾನು ಹೇಳಿರೋ ಲಾಯರ್ ಹತ್ರ ಕೊಡು ಅಂತ ಹೇಳ್ತಾರೆ. ಅವರು ಎಲ್ಲ ಬರೆದು ಕೊಡ್ತಾರೆ ಈ ಪತ್ರಿಕೆಗಳ ಮೇಲೆ ಅಂತ ವೀರಭದ್ರಯ್ಯ ಅವರು ಮಾದಯ್ಯ ಅವರ ಮಾವನಿಗೆ ಹೇಳ್ತಾರೆ. ಆಗ ವೀರಭದ್ರಯ್ಯ ಅವರು ಕೇಳ್ತಾರೆ ಮುಂದೆ ಏನು ಅಂತ. ಶಿವ ಮನೆ ಹರಾಜ್ ಅಂತ ಹೇಳಿಬಿಟ್ಟು ನಕ್ಕೊಂಡು ಆಡಿಕೊಂಡು ವೀರಭದ್ರಯ್ಯ ಅವರು ಹೇಳ್ತಾರೆ. ಮೋಸ ಮಾಡ್ತಿರೋ ವೀರಭದ್ರಯ್ಯ ಅವರಿಗೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಲ್ಲ ಸಂಚಿಕೆಗಳಲ್ಲಿ ನೋಡೋಣ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಮತ್ತು ಒಂದು ಕಮೆಂಟ್ ಹಾಕಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.